ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ಲಿ ಮುಖಾಂತರ ಮಾಡ್ತಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 2 ಪೇಪರ್ ಇರುತ್ತೆ ಫೈನಲಲ್ಲಿ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 5ಯಲ್ಲೂ 4 ಯೂನಿಟ್ ಇರುತ್ತೆ, ಪೇಪರ್ 6ಅಲ್ಲೂ 4 ಯೂನಿಟ್ ಇರುತ್ತೆ. ಸೊ ಪೇಪರ್ 6ಅಲ್ಲಿ ಯೂನಿಟ್ 4ಅಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ. UV ಸ್ಪೆಕ್ಟ್ರೋಸ್ಕೋಪಿ, IR ಸ್ಪೆಕ್ಟ್ರೋಸ್ಕೋಪಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಅದರದ್ದು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 2ನಲ್ಲಿ 2 ಸಬ್ ಟಾಪಿಕ್ಸ್ ಬರುತ್ತೆ. ಪೇಪರ್ 6ಅಲ್ಲಿ ಒಂದಕ್ಕೆ ಡೈಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ರಿಯೇಜೆಂಟ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 8ನೇ ವಿಡಿಯೋ ಆ್ಯಂಡ್ ಲಾಸ್ಟ್ ವಿಡಿಯೋ. ನಿಮ್ಮ ಸಿಲೆಬಸ್ ಪ್ರಕಾರ 7 ಬೇರೆ ಬೇರೆ ರಿಯೇಜೆಂಟ್ಗಳು ಪರ್ಟಿಕ್ಯುಲರ್ ರಿಯಾಕ್ಷನ್ಸ್ಗೆ ಯೂಸ್ ಮಾಡೋ ಅಂಥದ್ದನ್ನು ನೀವು ಓದಿದ್ದೀರಿ. DCC ಆಗಿರ್ಬೋದು, DCQ ಆಗಿರ್ಬೋದು, ಅದೇ ಥರ PCC ಆಗಿರ್ಬೋದು, ಅದೇ ಥರ ಆಸ್ಮಿಯಂ ಟೆಟ್ರಾಕ್ಸೈಡ್ ಆಗಿರ್ಬೋದು, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಆಗಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ರಿಯೇಜೆಂಟ್ಗಳು ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ಅಂತ ನಿಮಗೆ 7 ಬೇರೆ ಬೇರೆ ರಿಯೇಜೆಂಟ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಗ್ರೀನ್ ಆಲ್ಟರ್ನೇಟಿವ್ಸ್ ಟು ಆಕ್ಸಿಡೈಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಒಂದು ಪದ ಉಪಯೋಗಿಸಿದ್ದಾರೆ. ಸೊ ಇದನ್ನು ನೀವು ಪೇಪರ್ 5ಅಲ್ಲಿ ಗ್ರೀನ್ ಕೆಮಿಸ್ಟ್ರಿ ಅಂತ ಓದ್ತೀರಾ. ಅಲ್ಲಿ ನಾವೇನು ಮಾಡಿದ್ವಿ, 12 ಪ್ರಿನ್ಸಿಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಅದನ್ನು ಆ ಕಾನ್ಸೆಪ್ಟ್ ಏನಿದೆಯಲ್ಲ ಅದನ್ನು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಪ್ರಾಕ್ಟಿಕಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ರೆಡ್ಯೂಸಿಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಟ್ರೆಡಿಷನಲ್ ಆಗಿ ಏನು ಯೂಸ್ ಮಾಡ್ತೀವಲ್ಲ ಅದರಿಂದ ಇರೋವಂಥ ಡ್ರಾಬ್ಯಾಕ್ಸ್ ಏನು, ಅದರಿಂದ ಇರೋವಂಥ ಕಾಂಟ್ರಿಬ್ಯೂಷನ್ ಟು ದಿ ಪೊಲ್ಯೂಷನ್ ಏನು, ಅದಕ್ಕೆ ಗ್ರೀನ್ ಆಲ್ಟರ್ನೇಟಿವ್ಸ್ ನಾವು ಏನು ಯೂಸ್ ಮಾಡ್ಬೋದು ಅದನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಟಾಪಿಕ್ನ ಇಟ್ಟಿದ್ದಾರೆ. ಗ್ರೀನ್ ಆಲ್ಟರ್ನೇಟಿವ್ಸ್ ಟು ಟ್ರೆಡಿಷನಲ್ ಆಕ್ಸಿಡೈಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್, ಟ್ರಾನ್ಸಿಷನ್ ಫ್ರಮ್ ಹೆವಿ ಮೆಟಲ್ಸ್ ಟು ಅಜಾಡಿಯಸ್ ವೇಸ್ಟ್ ಟು ಕ್ಲೀನ್ ಸಸ್ಟೈನಬಲ್ ಸಿಂಥಿಸಿಸ್. ಸೊ ನೀವು ನೋಡಿದಾಗ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಆಗಿರ್ಬೋದು, PCC ಆಗಿರ್ಬೋದು, ಇಲ್ಲೆಲ್ಲದರಲ್ಲೂ ಏನು ಮಾಡ್ತಾ ಇದ್ದೀವಿ, ನಾವು ಮೆಟಲ್ನ ಯೂಸ್ ಮಾಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಹೆವಿ ಮೆಟಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಆ ಹೆವಿ ಮೆಟಲ್ ನಾವು ಕರೆಕ್ಟಾಗಿ ಡಿಕಂಪೋಸ್ ಮಾಡಲಿಲ್ಲ ಅಂತಂದರೆ ದಟ್ ಲೀಡ್ಸ್ ಟು ಲಾಟ್ ಆಫ್ ಪೊಲ್ಯೂಷನ್ಸ್, ಹೆಲ್ತ್ ಅಜಾರ್ಟ್ಸ್ ಆಗ್ಬೋದು, ಸಾಯಿಲ್ ಕರಪ್ಟ್ ಆಗುತ್ತೆ, ವಾಟರ್ ಕರಪ್ಟ್ ಆಗುತ್ತೆ, ಏರ್ ಕರಪ್ಟ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಆಲ್ಟರ್ನೇಟಿವ್ ಗ್ರೀನ್ ಸಿಂಥಸಿಸ್ಗೆ ಹೋಗಬೇಕು, ಗ್ರೀನ್ ಆಲ್ಟರ್ನೇಟಿವ್ಸ್ಗೆ ಹೋಗಬೇಕು, ಪೊಲ್ಯೂಷನ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕಾಗತ್ತೆ, ಟ್ರೆಡಿಷ್ನಲಾಗಿ ನಾವೇನು ರೆಡಾಕ್ಸ್ ಕೆಮಿಸ್ಟ್ರಿ, ರೆಡ್ಯೂಸಿಂಗ್ ಆ್ಯಂಡ್ ಆಕ್ಸಿಡೈಸಿಂಗ್ ಏಜೆಂಟ್ನ ನಾವು ಏನು ಮಾಡ್ತಾ ಇದ್ವಲ್ಲ ಅದನ್ನು ನಾವೇನು ಮಾಡಬೇಕಾಗತ್ತೆ, ಕಡಿಮೆ ಮಾಡಬೇಕಾಗತ್ತೆ, ಪ್ಯಾರಾಗ್ರೀಮ್ ಶಿಫ್ಟ್ ಆಗಬೇಕಾಗತ್ತೆ ನಾವು. ಸೊ ಫಾರ್ ಎಕ್ಸಾಂಪಲ್ ಟ್ರೆಡಿಷನಲ್ ರೆಡಾಕ್ಸ್ ಕಾಸ್ಟ್ ಹೆವಿ ರಿಲಯನ್ಸ್ ಆನ್ ಸ್ಟೈಕೋಮೆಟ್ರಿಕ್, ಕ್ರೋಮಿಯಂ, ಮ್ಯಾಂಗನೀಸ್, ಟಾಕ್ಸಿಕ್ ಮೆಟಲ್ ಹೈಡ್ರೈಡ್ಸ್. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಈ ಟ್ರೆಡಿಷ್ನಲ್ ಆಗಿರೋವಂಥದ್ದು ಆಕ್ಸಿಡೈಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅವೇನಾಗುತ್ತೆ ಅಂದರೆ ಲಾಟ್ ಆಫ್ ಮೆಟಲ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್. ಸೊ ಈ ಹೆವಿ ಮೆಟಲ್ ವೇಸ್ಟ್ ಏನಿದೆಯಲ್ಲ, ನಾನು ಹೇಳ್ದಂಗೆ ಮುಂಚೆನೇ ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಅಜಾಡಿಯಸ್ ಹ್ಯಾಂಡ್ಲಿಂಗ್ ಪ್ರೋಟೋಕಾಲ್ಸ್, ಹೈ ಕಾರ್ಬನ್ ಫುಟ್ ಪ್ರಿಂಟ್ಸ್, ಇದಕ್ಕೆಲ್ಲನೂ ನಮಗೇನಾಗುತ್ತೆ, ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ವಿ ಶುಡ್ ಶಿಫ್ಟ್ ಅವರ್ ಸೆಲ್ಫ್ ಟು ದಿ ಎಕೋ ಫ್ರೆಂಡ್ಲಿ ಆರ್ ಗ್ರೀನ್ ಸಿಂಥಿಸಿಸ್ಗೆ ನಾವು ಹೋಗಬೇಕಾಗತ್ತೆ ಇನ್ ಆರ್ಡರ್ ಟು ಮೇಂಟೈನ್ ದಿ ಸಸ್ಟೈನಬಲ್ ಮ್ಯಾಂಡೇಟ್. ಸೊ ನಿಮ್ಗೆ ನಾನು ಅಲ್ಲಿ ಗ್ರೀನ್ ಕೆಮಿಸ್ಟ್ರಿಯಲ್ಲಿ 12 ಪ್ರಿನ್ಸಿಪಲ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒನ್ ಆಫ್ ದಿ ಕಾನ್ಸೆಪ್ಟ್ ಏನು ಅಂದರೆ ಆಟಮ್ ಎಕಾನಮಿ, ವೇಸ್ಟ್ ಮಿನಿಮೈಸೇಷನ್, ನಾನ್ ಟ್ಯಾಕ್ಸಿಕ್ ಕೆಟಲಿಸ್ಟ್, ರಿನ್ಯೂಯಬಲ್ ಎನರ್ಜಿ ಇನ್ಪುಟ್ಸ್. ದೀಸ್ ಆರ್ ದಿ ಮ್ಯಾಂಡೇಟ್ ಫಾರ್ ಗ್ರೀನ್ ಕೆಮಿಸ್ಟ್ರಿ. 12 ಪ್ರಿನ್ಸಿಪಲ್ಸ್ ಅಂತ ಏನು ಹೇಳ್ತೀವಿ ಗ್ರೀನ್ ಕೆಮಿಸ್ಟ್ರಿನಲ್ಲಿ, ಅದೇನು ಹೇಳುತ್ತೆ ಅಂದರೆ ಇದನ್ನೆಲ್ಲ ನಾನು ಸಸ್ಟೈನಬಲ್ ಆಗಬೇಕು, ಮುಂದಿನ ಜನಾಂಗಕ್ಕೆ ಅಥವಾ ಮುಂದಿನ ಜನ್ರೇಷನ್ಗೆ ಹ್ಯಾವ್ ಟು ಗಿವ್ ದ ಎನ್ವೈರನ್ಮೆಂಟ್ ಆ್ಯಸ್ ಇಟ್ ಈಸ್ ಅಂತಂದರೆ ನಾನೇನು ಮಾಡಬೇಕು, ಸಸ್ಟೈನಬಲ್ ಆಗಬೇಕು ಅಂತಂದರೆ ನಾನು ಇದನ್ನೆಲ್ಲನೂ ಅಂದರೆ ವಿಚ್ ಕಾಂಟ್ರಿಬ್ಯೂಟ್ಸ್ ಟು ದಿ ಪೊಲ್ಯೂಷನ್ ಅವಾಯ್ಡ್ ಮಾಡಿ ಐ ಶುಡ್ ಗೋ ಟುವರ್ಡ್ಸ್ ದಿ ಗ್ರೀನ್ ಆಲ್ಟರ್ನೇಟಿವ್ಸ್. ಇದು ಅಲ್ದಲೇ ರೆಗ್ಯುಲೇಟರಿ ಡ್ರೈವರ್ಸ್ ಈಗ ಎಲ್ಲರಿಗೂ ಗೊತ್ತಾಗೋಗಿದೆ. ಸೊ ಯಾರ್ಯಾರಿಗಿಂದ ಏನೇನು ತೊಂದರೆ ಆಗುತ್ತೆ ಅಂತ, ಈ ಮೆಟಲ್ ಎಫ್ಲೂಯೆಂಟ್ಸ್ ಏನು ಇಂಡಸ್ಟ್ರಿಯಿಂದ ಹೊರಗಡೆ ಬರುತ್ತಲ್ಲ, ಅಥವಾ ಕ್ಲೋರಿನೇಟೆಡ್ ಪ್ರೋಸೆಸ್ ಸಾಲ್ವೆಂಟ್ಸ್ ಏನಿದೆಯಲ್ಲ ಅದಕ್ಕೆ ಸ್ಟ್ರಿಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿದೆ.
ಅದನ್ನು ಹೇಗೆ ಡೈಲ್ಯೂಟ್ ಮಾಡಬೇಕು, ಹೇಗೆ ಅದನ್ನು ಇಂಡಸ್ಟ್ರಿಯಲ್ ಎಫ್ಲೂಯೆಂಟಿಂದ ಮೆಟಲ್ಸ್ನ ರಿಮೂವ್ ಮಾಡಬೇಕು, ಅಂದರೆ ಹಾರ್ಮ್ಫುಲ್ ಕೆಮಿಕಲ್ಸ್ನ ಹೇಗೆ ಅದನ್ನು ಕನ್ವರ್ಟ್ ಮಾಡಬೇಕು, ರಿಮೂವ್ ಮಾಡಬೇಕು, ಅದಕ್ಕೆಲ್ಲ ಸ್ಟ್ರಿಕ್ಟ್ಲಿ ರೂಲ್ಸ್ ಬಂದಿದೆ. ಹಾಗಾಗಿ ಏನು ಮಾಡಿದೆ, ದೆರ್ ಇಸ್ ನೋ ಅದರ್ ಗೋ, ವಿ ಹ್ಯಾವ್ ಟು ಶಿಫ್ಟ್ ಟುವರ್ಡ್ಸ್ ದಿ ರೆಡಾಕ್ಸ್ ಕೆಮಿಸ್ಟ್ರಿ. ಒಂದು, ನಮಗೆ ಅವೇರ್ನೆಸ್ ಬಂದಿದೆ. ಎರಡನೇದು ಸಸ್ಟೈನಬಿಲಿಟಿ ನಾವು ಮೈಂಟೈನ್ ಮಾಡಬೇಕು, ನೆಕ್ಸ್ಟ್ ಜನ್ರೇಷನ್ ಕೊಡಬೇಕು ಅನ್ನೋದಾಗಿದೆ. ಮೂರನೇದು ರೆಗ್ಯುಲೇಟ್ರಿ ಮ್ಯಾಂಡೇಟ್ರಿನೂ ನಮಗೆ ಆಗಿದೆ. ಹಾಗಾಗಿ ವಿ ಹ್ಯಾವ್ ಟು ಶಿಫ್ಟ್ ಅವರ್ ಸೆಲ್ಫ್ ಟು ದಿ ಗ್ರೀನ್ ಆಲ್ಟರ್ನೇಟಿವ್ಸ್. ಈಗ ಅದಕ್ಕೆ ನಾವು ನೋಡೋದಾದರೆ ನಾನೊಂದು ಎರಡೆರಡು ಮೂರು ಎಕ್ಸಾಂಪಲ್ ಕೊಟ್ಟು ಹೇಗಾಗತ್ತೆ, ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಬೋತ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಎರಡೂ ತೊಗೊಳ್ತಾ ಇದ್ದೀನಿ. ಗ್ರೀನ್ ಆಕ್ಸಿಡೇಷನ್ 1 ತೊಗೊಂಡ್ರೆ ನೀವು ಕೆಟಲಿಟಿಕ್ ಏರೋಬಿಕ್ ಆಕ್ಸಿಡೇಷನ್ ಮಾಡ್ಬೋದು. ಯೂಸಿಂಗ್ ಎ ಮಾಲಿಕ್ಯುಲರ್ ಆಕ್ಸಿಜನ್ ಆಂಬಿಡೆಂಟ್ ಏರ್ ಆ್ಯಸ್ ಎ ಪ್ರೈಮರಿ ಸ್ಯಾಕ್ರಿಫಿಷಿಯಲ್ ಟರ್ಮಿನಲ್ ಆಕ್ಸಿಡೆಂಟಾಗಿ ನಾವು ಯೂಸ್ ಮಾಡಿಕೊಂಡು ನಾನೇನು ಮಾಡ್ಕೋಬೋದು ಅಂದರೆ ಆಕ್ಸಿಡೇಷನ್ನ ಮಾಡ್ಬೋದು. ಸೋಲ್ ಬೈ ಪ್ರಾಡಕ್ಟ್ ಆಫ್ ದಿ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಇಸ್ ಕಂಪ್ಲೀಟ್ಲಿ ಹಾರ್ಮ್ಲೆಸ್ ವಾಟರ್. ಸೊ ನಾನು ಏನಾದರೂ ನಾನು ಆಕ್ಸಿಡೇಷನ್ಗೆ ಯೂಸ್ ಮಾಡಿದ್ರೆ, ಮಾಲಿಕ್ಯುಲರ್ ಆಕ್ಸಿಜನ್ನ ನಾನು ಏನಾದರೂ ಯೂಸ್ ಮಾಡಿದ್ರೆ ನನಗೆ ಬರೋವಂಥ ಇಂಪ್ಯೂರಿಟಿ ಅಥವಾ ನನಗೆ ಬರೋವಂಥ ಫೈನಲ್ ಟ್ರಾನ್ಸ್ಫಾರ್ಮೇಷನ್ ಏನಾಗುತ್ತೆ ಅಂದರೆ ವಾಟರ್ ಆಗುತ್ತೆ, ವಿಚ್ ಈಸ್ ಹಾರ್ಮ್ಲೆಸ್. ಸೊ ಅದರಿಂದ ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಆಮೇಲೆ ಎಂಪ್ಲಾಯಿಂಗ್ ದಿ ಕಾಪರ್ ಟೆಂಪೋ ಆರ್ ಐರನ್ ಬೇಸ್ಡ್ ಕೋ ಕೆಟ್ಲಿಸ್ಟ್ ಫಾರ್ ಹೈಲಿ ಎಫಿಷಿಯಂಟ್ ಆಲ್ಕೋಹಾಲ್ ಟ್ರಾನ್ಸ್ಫಾರ್ಮೇಷನ್. ಸೊ ಅಕಸ್ಮಾತ್ ಈಗ ನಾನು ಆಕ್ಸಿಜನ್ ಇಲ್ಲ, ಸಾಲ್ಯುಬಲ್ ಆಗ್ತಾ ಇಲ್ಲ, ವಾಟ್ರಲ್ಲಿ ಇನ್ಸಾಲ್ಯುಬಲ್ ಆಯಿತು ಅಂದರೆ ಆಕ್ಸಿಜನ್ ಟ್ರಾನ್ಸ್ಫಾರ್ಮೇಷನ್ಸ್ಗೆ ನಾವೇನು ಮಾಡ್ಬೋದು, ಐರನ್ ಬೇಸ್ಡ್ ಕೋ ಕೆಟ್ಲಿಸ್ಟ್ಗಳನ್ನ ಯೂಸ್ ಮಾಡ್ಕೋಬೋದು, ಕಾಪರ್ ಟೆಂಪೋನ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ನಾವು ಏನು ಮಾಡಬೇಕಾಗತ್ತೆ, ರೀಪ್ಲೇಸ್ ಮಾಡಬೇಕಾಗತ್ತೆ. ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ರೀಪ್ಲೇಸಸ್ ದಿ ಟಾಕ್ಸಿಕ್ ಕ್ರೋಮಿಯಂ. ನಿಮಗೆ PCC ಓದಿದ್ರಿ, ಪೆರಿಡಿಯಮ್ ಕ್ಲೋರೈಡ್ ಅಂತ ಓದಿದ್ರಿ. ಅಲ್ಲೆಲ್ಲ ಏನಾಗುತ್ತೆ ಅಂದರೆ ಕ್ರೋಮಿಯಂ 4 ಸ್ಟೇಟಲ್ಲಿ ಹೊರಗಡೆ ಬರುತ್ತೆ, ಹೈಲಿ ಟಾಕ್ಸಿಕ್ ಇನ್ ನೇಚರ್, ಹೈ ಅಬ್ಸಾರ್ಬ್ ಮಾಲಿಕ್ಯುಲರ್ ಕ್ಲೋರಿನ್ ಪಾತ್ವೇಸ್. ಇದನ್ನೆಲ್ಲ ನಾವೇನು ಮಾಡಬೇಕಾಗತ್ತೆ, ಅವಾಯ್ಡ್ ಮಾಡ್ಕೋಬೋದಾಗತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇನ್ಸ್ಟೆಡ್ ಆಫ್ ಯೂಸಿಂಗ್ ದಿ PCC ಫಾರ್ ಆಕ್ಸಿಡೇಷನ್, ಐ ಕ್ಯಾನ್ ಗೋ ಫಾರ್ ಕೆಟಲಿಟಿಕ್ ಏರೋಬಿಕ್ ಆಕ್ಸಿಡೇಷನ್ ಯೂಸಿಂಗ್ ಎ ಮಾಲಿಕ್ಯುಲರ್ ಆಕ್ಸಿಜನ್ ವಿಚ್ ಈಸ್ ಈಸಿಲಿ ಅವೈಲಬಲ್ ಇನ್ ದಿ ನೇಚರ್ ಆ್ಯಂಡ್ ಆಲ್ಸೋ ಹಾರ್ಮ್ಲೆಸ್ ಬೈ ಪ್ರಾಡಕ್ಟ್ ನನಗೆ ಬರೋವಂಥದ್ದು ವಾಟರ್ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಇದಕ್ಕೆ ಹೋಗಬೇಕಾಗತ್ತೆ. ನೆಕ್ಸ್ಟು ಗ್ರೀನ್ ಆಕ್ಸಿಡೇಷನ್ 2 ತೊಗೊಂಡ್ರೆ ಹೈಡ್ರೋಜನ್ ಪೆರಾಕ್ಸೈಡ್ ಸಿಸ್ಟಮ್. ಅಡ್ವಾಂಟೇಜ್ ಏನಂದರೆ ಎಕ್ಸೆಪ್ಷನಲ್ ಆಟಮ್ ಎಕಾನಮಿ ಕಂಟೈನಿಂಗ್ ಎ ಹೈ ಆಕ್ಟಿವ್ ಆಕ್ಸಿಜನ್ ಕಂಟೆಂಟ್ ವಿತ್ ಅ ಝೀರೋ ಟಾಕ್ಸಿಕ್ ಫುಟ್ ಪ್ರಿಂಟ್ಸ್. ಸೊ ನಿಮಗೆ ಗ್ರೀನ್ ಕೆಮಿಸ್ಟ್ರಿನಲ್ಲಿ ಆಲ್ರೆಡಿ ನಾನು ಆ ವಿಡಿಯೋನ ಪೇಪರ್ 5ಅಲ್ಲಿ ಗ್ರೀನ್ ಕೆಮಿಸ್ಟ್ರಿ 12 ಪ್ರಿನ್ಸಿಪಲ್ಸಲ್ಲಿ ಆಟಮ್ ಎಕಾನಮಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಅದು ಹೇಗಾಗುತ್ತೆ ಅದನ್ನೆಲ್ಲ ಇನ್ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಕು ಅಂದರೆ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಏನಾಗುತ್ತೆ, ಎಕಾನಮಿ ಏನಾಗಿರುತ್ತೆ, ಜಾಸ್ತಿ ಇದೆ. ಕಂಟೈನಿಂಗ್ ಎ ಹೈ ಆಕ್ಟಿವ್ ಆಕ್ಸಿಜನ್ ಕಂಟೆಂಟ್ ವಿತ್ ಅ ಝೀರೋ ಟಾಕ್ಸಿಕ್ ಫುಟ್ ಪ್ರಿಂಟ್ಸ್. ಸೊ 100% ನನಗೆ ಏನಾಗ್ತಿದೆ, ಹೈಡ್ರೋಜನ್ ಪೆರಾಕ್ಸೈಡ್ನ ಯೂಸ್ ಮಾಡಿದ್ರೆ ಆಟಮ್ ಎಕಾನಮಿ ಏನಾಗ್ತಾ ಇದೆ, ಆಲ್ಮೋಸ್ಟ್ 99 ಅಥವಾ 100% ಬರ್ತಾ ಇದೆ. ಹಾಗಾಗಿ ಏನಾಗ್ತಿದೆ, ನನಗೆ ಕಾರ್ಬನ್ ಫುಟ್ ಪ್ರಿಂಟ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಆಮೇಲೆ ಬೈ ಪ್ರಾಡಕ್ಟು ನನಗೆ ಬರೋವಂಥದ್ದು ಲೀವಿಂಗ್ ಓನ್ಲಿ ವಾಟರ್, ಎಲಿಮಿನೇಟಿಂಗ್ ದಿ ಕಾಂಪ್ಲೆಕ್ಸ್ ಡೌನ್ ಸ್ಟ್ರೀಮ್ ವೇಸ್ಟ್ ಟ್ರೀಟ್ಮೆಂಟ್ನ ಅವಾಯ್ಡ್ ಮಾಡುತ್ತೆ. ಕೆಟಲಿಟಿಕ್ಸ್ ಸಿನರ್ಜಿ ತೊಗೊಂಡ್ರೆ ಪೇರ್ ವಿತ್ ಅ ನಾನ್ ಟಾಕ್ಸಿಕ್ ಟಂಗ್ಸ್ಟೇಟ್ ಆರ್ ಟೈಟೇನಿಯಂ ಸಿಲಿಕೇಟ್ catalyst to boost the organic reactivity. Highly effective for clean alkene epoxidation, sulfide oxidation, and selective ketone conversion. Hydrogen peroxide can be used as a oxidizing agent. ಯಾಕೆ ಅಂದರೆ ಆಟಮ್ ಎಕಾನಮಿ ಮ್ಯಾಕ್ಸಿಮಮ್ ಇದೆ. ಆಮೇಲೆ ಪಲ್ಯೂಷನ್ ಬೈ ಪ್ರಾಡಕ್ಟ್ಸ್ ಯಾವುದೂ ಬರ್ತಾ ಇಲ್ಲ. ಕೆಟಲಿಟಿಕ್ ಆಗಿ ನಾನು ನಾನ್ ಟಾಕ್ಸಿಕ್ ಮೆಟಲ್ಗಳನ್ನ ಯೂಸ್ ಮಾಡ್ಬೋದು. ಹೈಲಿ ಎಫೆಕ್ಟಿವ್ ಫಾರ್ ಕ್ಲೀನ್ ಆಲ್ಕೀನ್ ಎಪಾಕ್ಸಿಡೇಷನ್, ಸಲ್ಫೈಡ್ ಆಕ್ಸಿಡೇಷನ್ ಆ್ಯಂಡ್ ಸೆಲೆಕ್ಟಿವ್ ಕೀಟೋನ್ ಕನ್ವರ್ಷನ್ಸ್ಗೆ ನಾವು ಇದನ್ನು ಯೂಸ್ ಮಾಡ್ಬೋದು. ಅದೇ ಥರ 3ನೇ ಎಕ್ಸಾಂಪಲ್ ತೊಗೊಂಡ್ರೆ ಎಲೆಕ್ಟ್ರೋ ಆಕ್ಸಿಡೇಷನ್ ಅಂತ. ರಿಯೇಜೆಂಟ್ ಫ್ರೀ ಅಪ್ರೋಚ್ ಯುಟಿಲೈಸಸ್ ದಿ ಎಲೆಕ್ಟ್ರಾನ್ ಡೈರೆಕ್ಟ್ಲಿ ಆಸ್ ಎ ಕೆಮಿಕಲ್ ಆಕ್ಸಿಡೈಸಿಂಗ್ ಏಜೆಂಟ್. ವೇಸ್ಟ್ ಕಂಪ್ಲೀಟ್ಲಿ ಅವಾಯ್ಡ್ ಆಗುತ್ತೆ. ಕೆಮಿಕಲ್ ಟರ್ಮಿನಲ್ ಆಕ್ಸಿಡೈಸಿಂಗ್ ಏಜೆಂಟ್ ಇರ್ಬೋದು. ರಿಯಾಕ್ಷನ್ ನನಗೆ ಹೆಂಗೆ ಬೇಕೋ ಹಾಗೆ ಕಂಟ್ರೋಲ್ ಮಾಡ್ಕೋಬೋದು ಬೈ ಪ್ರಿಸಿಷನ್ಗೆ ಟರ್ನಿಂಗ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹೈ ಕೆಮೋ ಸೆಲೆಕ್ಟಿವ್ ಆ್ಯಂಡ್ ಈಲ್ಡ್ ಜಾಸ್ತಿ ಬರುತ್ತೆ. ಕೀ ಸಿಸ್ಟಮ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ ಸಿನೋಟೈಪ್ ಆಕ್ಸಿಡೇಷನ್, ಡೈರೆಕ್ಟ್ ಫಂಕ್ಷನಲೈಸೇಷನ್ ಆಫ್ ದಿ ಕಾಂಪ್ಲೆಕ್ಸ್ ಆ್ಯಂಡ್ ರಿಯಾಕ್ಟೆಡ್ CH ಫ್ರೇಮ್ವರ್ಕ್ಸಲ್ಲಿ ನಾನು ಇದನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ಬೋದು. ಅದೇ ಥರ ಈಗ ರಿಡಕ್ಷನ್ಗೆ ಹೋಗೋಣ. ಕೆಟಲಿಟಿಕ್ ಟ್ರಾನ್ಸ್ಫರ್ ಆಫ್ ಹೈಡ್ರೋಜನೇಷನ್.
replaces the safe enhancement, replaces the highly hazardous pressurized molecular hydrogen ಗ್ಯಾಸ್ನ ನಾನು ಅವಾಯ್ಡ್ ಮಾಡ್ಬೋದು. ಕೆಟಲಿಟಿಕ್ ಟ್ರಾನ್ಸ್ಫರ್ ಹೈಡ್ರೋಜನೇಷನ್ ಆಗ್ತಾ ಇದೆ. ಸ್ಟೇಬಲ್ ಡೋನರ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಸೇಫ್ಟಿ ಎನ್ಹಾನ್ಸ್ಮೆಂಟ್ ಆಗುತ್ತೆ ಕೆಟಲಿಟಿಕ್ ಟ್ರಾನ್ಸ್ಫರ್ನ ಮಾಡೋದ್ರಿಂದ. ರೀಪ್ಲೇಸಸ್ ಹೈಲಿ ಹಜಾರ್ಡಿಯಸ್ ಪ್ರೆಷರೈಸ್ಡ್ ಮಾಲಿಕ್ಯುಲರ್ ಹೈಡ್ರೋಜನ್ ಗ್ಯಾಸ್ ಡೈರೆಕ್ಟಾಗಿ ಯೂಸ್ ಮಾಡೋದು ಬದಲು ಕೆಟಲಿಟಿಕ್ ಟ್ರಾನ್ಸ್ಫರ್ ಮಾಡೋದ್ರಿಂದ ನನಗೇನಾಗುತ್ತೆ ಅಂತಂದರೆ ರೀಪ್ಲೇಸ್ ಮಾಡ್ಕೋಬೋದು ಯಾವುದನ್ನು ಮಾಲಿಕ್ಯುಲರ್ ಹೈಡ್ರೋಜನ್ ಗ್ಯಾಸ್ನ. ಸ್ಟೇಬಲ್ ಡೋನರ್ಸ್ ಎಂಪ್ಲಾಯ್ಸ್ begin in easily handled liquid hydrogen sources like formic acid, formids or isopropanol ಅದನ್ನು ಯೂಸ್ ಮಾಡ್ಬೋದು. ಕೆಟಲಿಟಿಕ್ ಚಾಯ್ಸ್ ಏನಾಗುತ್ತೆ ಅಂತಂದರೆ ಅರ್ತ್ ಅಬೆಂಡೆಂಟ್ ಐರನ್, ಕೋಬಾಲ್ಟ್ ಆರ್ ರೀಸೈಕಲ್ಡ್ ನೋಬಲ್ ಮೆಟಲ್, ಹೆಟ್ರೋಜಿನಿಯಸ್ ಬೆಡ್ಸ್ ಇದನ್ನೆಲ್ಲನೂ ಯೂಸ್ ಮಾಡ್ಕೋಬೋದು. ಸಿಂಥೆಟಿಕಲಿ ಸೆಲೆಕ್ಟಿವ್ ಸೇಫ್ ರಿಡಕ್ಷನ್ ಆಫ್ ನೈಟ್ರೋ ಗ್ರೂಪ್ಸ್, ಇಮೈನ್ಸ್ ಆ್ಯಂಡ್ ಕಾರ್ಬನೈಲ್ ಸ್ಕೋಫರ್ಡ್ಸ್ ವಿತೌಟ್ ರಿಸ್ಕ್. ಸೊ ಕೆಟಲಿಟಿಕ್ ಟ್ರಾನ್ಸ್ಫರ್ ಹೈಡ್ರೋಜನೇಷನನ್ನು ಕೆಲವೊಂದು ರಿಯಾಕ್ಷನ್ಸ್ಗೆ ಮಾಡ್ಬೋದು. ಅದೇ ಥರ ಬಯೋಕೆಟಲಿಟಿಕ್ ರಿಡಕ್ಷನ್ ನೇಚರ್ಸ್ ಮೆಷಿನರಿ ಅಂತ ಹೇಳ್ಬೋದು. ಹೋಲ್ ಸೆಲ್ ಸಿಸ್ಟಮ್ ಆರ್ ಐಸೋಲೇಟೆಡ್ ಎನ್ಸೈಮ್ ಆಪರೇಟಿಂಗ್ ಅಂಡರ್ ದಿ ಆಂಬಿಡೆಂಟ್ ಟೆರಿಷನಲ್ ಕಂಡೀಷನ್ಸ್. ಬಯಾಲಜಿಕಲಿ ಬಯೋಕೆಟಲಿಟಿಕ್ ರಿಡಕ್ಷನ್ಸ್ ಆಗ್ಬೋದು. ಸೊ ಇವು ಸ್ಟೀರಿಯೋಫೆಸಿಫಿಕ್ ಔಟ್ಪುಟ್ನ ಕೊಡ್ತಾ ಹೋಗ್ತವೆ. ಪರ್ಫಾರ್ಮ್ಡ್ ಇನ್ ಪ್ಯೂರ್ ವಾಟರ್ ಅಟ್ ನ್ಯೂಟ್ರಲ್ pH ಕಂಪ್ಲೀಟ್ಲಿ ಬೈ ಪಾಸಿಂಗ್ ದಿ ವೋಲಟೈಲ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಇದನ್ನು ಬೇಕಾದ್ರೆ ನಾವು ಮಾಡ್ಕೋಬಹುದು. ಆಲ್ಕೋಹಾಲ್ ಹೈಡ್ರೋಜನೇಷನ್ಸ್ಗೆ ಡ್ರೈವಿಂಗ್ ಟಾರ್ಗೆಟೆಡ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎನ್ಸೈಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಆಕ್ಸಿಡೇಷನ್ ಮಾಡ್ಬೋದು. ಅದೇ ಥರ ಗ್ರೀನ್ ರಿಡಕ್ಷನ್ ಅಂತ ತೊಗೊಂಡ್ರೆ ಸೋಡಿಯಂ ಬೋರೋಹೈಡ್ರೇಟ್ ಮಾಡಿಫಿಕೇಷನ್. ನಾವೇನು ಮಾಡ್ತೀವಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ನ ಏನು ಯೂಸ್ ಮಾಡ್ತೀವಲ್ಲ, ದಟ್ ಲೀಡ್ಸ್ ಟು ಎ ಪ್ರಾಬ್ಲಮ್. ಮಾಯಿಶ್ಚರ್, ಎಕ್ಸ್ಪೋಸಿವ್ ಆ್ಯಂಡ್ ಕ್ರಿಯೇಟ್ ಹೆವಿ ಅಲ್ಯೂಮಿನಿಯಂ ಸ್ಲಡ್ಸ್ನ ನನಗೆ ಕೊಡುತ್ತೆ. ಟ್ರೆಡಿಷ್ನಲ್ ಆಗಿ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಯೂಸ್ ಮಾಡಿದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವೇನು ಮಾಡ್ಬೋದು, ಸೋಡಿಯಂ ಟೆಟ್ರಾಬೋರೇಟ್ನ ಯೂಸ್ ಮಾಡ್ಬೋದು. ಅಥವಾ ಅದಕ್ಕೆ ವೇರಿಯೇಷನ್ಸ್ನ ನಾನು ಮಾಡ್ಕೋಬೋದು. ಇದು ಏನಾಗುತ್ತೆ ಅಂದರೆ ಸಾಲ್ವೆಂಟ್ ಫ್ರೀ ಗ್ರೈಂಡಿಂಗ್ ಆ್ಯಂಡ್ ಯುಟಿಲೈಸಿಂಗ್ ದಿ ರಿನ್ಯೂಯಬಲ್ ಎಥನಾಲ್ ಆ್ಯಸ್ ಎ ಪ್ರೈಮರಿ ಮೀಡಿಯಮ್ ಆಗಿ ಯೂಸ್ ಮಾಡ್ಕೋಬೋದು ಕಂಪೇರ್ಡ್ ಟು ದಟ್ ಆಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್. ಅದೇ ಥರ ಕ್ಲೀನ್ ಕಂಟ್ರೋಲ್ಡ್ ರಿಡಕ್ಷನ್ ಆಫ್ ಎಸ್ಟರ್ ಆಲ್ಡಿಹೈಡ್ಸ್ ಕೀಟೋನ್ಸ್ ವಿತ್ ಅ ಮಿನಿಮಲ್ ಟಾಕ್ಸಿಕ್ ಔಟ್ಪುಟ್ ಆಗಿ ನಾನು ಇದನ್ನು ಯೂಸ್ ಮಾಡ್ಕೋಬೋದು. ಎಲ್ಲೆಲ್ಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ನ ಯೂಸ್ ಮಾಡ್ತೀನಲ್ಲ ಅಲ್ಲೆಲ್ಲ ಏನು ಮಾಡ್ಬೋದು, ನಾನು ಸೋಡಿಯಂ ಬೋರೋಹೈಡ್ರೇಟ್ನ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕಂಪೇರ್ ಮಾಡ್ತಾ ಇದ್ದರೆ ಟ್ರೆಡಿಷನಲ್ ಆಗು ಮತ್ತು ಗ್ರೀನ್ ರೆಡಾಕ್ಸ್ಗೆ ಕಂಪೇರ್ ಮಾಡಿದ್ರೆ, ಗ್ರೀನ್ ರೆಡಾಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಹೆವಿ ಮೆಟಲ್ಸ್ ಎಫ್ಲೂಯೆನ್ಸು ಹೊರಗಡೆ ಹೋಗಲ್ಲ, ಅದನ್ನು ಟ್ರೀಟ್ಮೆಂಟ್ ಮಾಡೋ ಅಂಥ ಕೆಲಸ ಕಡಿಮೆ ಆಗುತ್ತೆ, ಹೆಲ್ತ್ ಅಜಾರ್ಟ್ಸ್ ಕಡಿಮೆ ಆಗುತ್ತೆ, ಹೆಲ್ತ್ ಅಜಾರ್ಟ್ಸ್ ಎಲ್ಲ ಆಗುತ್ತೆ ನಾವು ಟ್ರೆಡಿಷ್ನಲಿ ಮೆಟಲ್ಸ್ನೆಲ್ಲ ಯೂಸ್ ಮಾಡಿದ್ರೆ. ಜೊತೆಗೆ ಏನಾಗುತ್ತೆ ಅಂದರೆ ಹೀಲ್ಡ್ ನಮಗೆ ಗ್ರೀನ್ ಕೆಮಿಸ್ಟ್ರಿ ಯೂಸ್ ಮಾಡಿದ್ರೆ ಆಟಮ್ ಎಕಾನಮಿ ಜಾಸ್ತಿ ಆಗುತ್ತೆ, ಈಲ್ಡ್ ಜಾಸ್ತಿ ಬರುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ವಿ ಹ್ಯಾವ್ ಟು ಶಿಫ್ಟ್ ಅವರ್ ಸೆಲ್ಫ್ ಫ್ರಮ್ ಟ್ರೆಡಿಷನಲ್ ಟು ಗ್ರೀನ್ ರೆಡಾಕ್ಸ್ ಅಂತ. ಹೆವಿ ಮೆಟಲ್ ಸಿಸ್ಟಮ್ PCC, ಜೋನ್ಸ್, ಆಸ್ಮಿಯಂ ಟೆಟ್ರಾಕ್ಸೈಡ್ ಇಲ್ಲೆಲ್ಲ ಹೈ ಟಾಕ್ಸಿಸಿಟಿ ಬರುತ್ತೆ. ಸ್ಟ್ರೈಕೋಮೆಟ್ರಿಕ್ ಅಜಾರ್ಡಿಯಸ್ ಮೆಟಲ್ ಸ್ಟಡ್ಸ್ ಆಗುತ್ತೆ, ಲೋ ಆಟಮ್ ಎಕಾನಮಿ ಆಗ್ತಾ ಇದೆ ಮೆಟಲ್ ನಾವೇನಾದರೂ ಯೂಸ್ ಮಾಡಿದ್ರೆ. ಬಯೋಕೆಟಲಿಸ್ಟು ಎನ್ಸೈಮ್ಸ್ನ ಯೂಸ್ ಮಾಡಿದ್ರೆ ನಾನ್ ಟಾಕ್ಸಿಕ್ಕು, ಝೀರೋ ವೇಸ್ಟ್ ಆಗುತ್ತೆ, ಕಾರ್ಬನ್ ಫೂಟಿಂಗ್ ಕಡಿಮೆ ಆಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಎನಾನ್ಶಿಯೋ ಸೆಲೆಕ್ಟಿವಿಟಿ ಆಗುತ್ತೆ, ಏಕ್ವಿಯಸ್ ಮೀಡಿಯಮಲ್ಲಿ ಸುಮಾರು ಕೆಲಸ ಆಗುತ್ತೆ. ಹಾಗಾಗಿ ವಿ ಶುಡ್ ಶಿಫ್ಟ್ ಅವರ್ ಸೆಲ್ಫ್ ಟುವರ್ಡ್ಸ್ ದಿ ಬಯೋಕೆಟಲಿಸ್ಟ್ ಆ್ಯಂಡ್ ಬಯೋ ಎನ್ಸೈಮ್ಸ್ಗೆ ಆಗಬೇಕು. ಅಥವಾ ಎಲೆಕ್ಟ್ರೋಕೆಮಿಕಲ್ ರೆಡಾಕ್ಸ್ಗಳನ್ನ ಮಾಡ್ಬೋದು, ರಿಯೇಜೆಂಟ್ ಫ್ರೀ ಆಪರೇಷನ್ಸ್ನ ಮಾಡ್ಕೋಬೋದು ನಾವು. ಸೈಡ್ ರಿಯಾಕ್ಷನ್ಸ್ ಬರೋದು ಅದನ್ನು ಎಲಿಮಿನೇಟ್ ಮಾಡೋದು, ಅದನ್ನು ರಿಮೂವ್ ಮಾಡೋದು, ಐಸೋಲೇಟ್ ಮಾಡೋದು ಎಲ್ಲ ನನಗೆ ಈಸಿ ಆಗುತ್ತೆ. ಅದೇ ಥರ ಹೈಡ್ರೋಜನ್ ಪರಾಕ್ಸೈಡ್ ಇರ್ಬೋದು, ಎರೋಬಿಕ್ ಆಕ್ಸಿಜನ್ನ ಯೂಸ್ ಮಾಡೋದ್ರಿಂದ ಹೈ ಆಟಮ್ ಎಕಾನಮಿ, ವಾಟರ್ ಆಸ್ ದಿ ಸೋಲ್ ಬೈ ಪ್ರಾಡಕ್ಟ್, ಮೈಲ್ಡ್ ಆಪರೇಟಿಂಗ್ ಕಂಡೀಷನ್ಸ್. ಸೊ ನನಗೆ ಗ್ರೀನ್ ರೆಡಾಕ್ಸ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ದೆರ್ ಇಸ್ ಎ ಲಾಟ್ ಆಫ್ ಅಡ್ವಾಂಟೇಜಸ್ ಟುವರ್ಡ್ಸ್ ದಿ ಹೆಲ್ತ್ ಆಗಿರ್ಬೋದು, ಹ್ಯೂಮನ್ ಹೆಲ್ತ್ ಆಗಿರ್ಬೋದು, ಅಥವಾ ಎನ್ವೈರ್ಮೆಂಟ್ಗಾಗಿರ್ಬೋದು, ಕಾರ್ಬನ್ ಫೂಟಿಂಗ್ ಆಗಿರ್ಬೋದು, ಇದೆಲ್ಲದಕ್ಕೂ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾಗಿ ವಿ ಶುಡ್ ಶಿಫ್ಟ್ ಅವರ್ ಸೆಲ್ಫ್ ಫ್ರಮ್ ಟ್ರೆಡಿಷನಲ್ ಟು ಗ್ರೀನ್ ರೆಡಾಕ್ಸ್. ಸೊ ಇದನ್ನು ನೀವು ನೋಡೋದಾದರೆ ಸಸ್ಟೈನಬಲ್ ಅಜಾರ್ಡ್ ನನಗೆ ಏನು ಗ್ರೀನ್ ಕೆಮಿಸ್ಟ್ರಿ ಅಂತ ಹೇಳ್ತಾ ಇದ್ದೀನಿ, 12 ಪ್ರಿನ್ಸಿಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿ ಅಂತ ಏನು ಹೇಳ್ತಾ ಇದ್ದೀನಿ, ಅದನ್ನು ನಾನು ಮಾಡಬೇಕು. ದಟ್ ಲೀಡ್ಸ್ ಟು ಎ ಸಸ್ಟೈನಬಲ್ ಎನ್ವೈರನ್ಮೆಂಟ್ ಅಂತ ನನಗೆ ಆಗಬೇಕು ಅಂತಂದರೆ ಐ ಶುಡ್ ಶಿಫ್ಟ್ ಅವರ್ ಸೆಲ್ಫ್ ಫ್ರಮ್ ಟ್ರೆಡಿಷನಲ್ ಟು ದಿ ಗ್ರೀನ್
ರೆಡಾಕ್ಸ್ ಪ್ರೋಟೋಕಾಲ್ಸ್ಗೆ ನಾನು ಹೋಗಬೇಕಾಗತ್ತೆ. ಇಟ್ ಇಸ್ ನಾಟ್ ಎ ಸೆಕೆಂಡ್ರಿ ಆಪ್ಷನ್. ಕೋರ್ ಇಂಡಸ್ಟ್ರಿಯಲ್ ಗೋಲ್ ಆಗಲೇಬೇಕಾಗತ್ತೆ. ಎಕನಾಮಿಕಲಿ ಆಲ್ಸೋ ನನಗೇನಾಗುತ್ತೆ, ಸಾಲ್ವೆಂಟ್ ಫ್ರೀ ಆಗ್ಬೋದು, ಅಥವಾ ನನಗೆ ಅದನ್ನು ಟ್ರೀಟ್ಮೆಂಟು ಅಂದರೆ ಯಾವುದೋ ಬೈ ಪ್ರಾಡಕ್ಟ್ ಬಂದಿರುತ್ತೆ ಅದು ರಿಮೂವಲ್ ಆಗಿರ್ಬೋದು, ವೇಸ್ಟ್ನ ನಾನು ಇದು ಮಾಡೋ ಅಂಥದ್ದು, ಅದರಲ್ಲೆಲ್ಲ ನನಗೆ ಖರ್ಚು ಕಡಿಮೆ ಆಗುತ್ತೆ. ಎಕನಾಮಿಕಲಿ ಇಟ್ ಈಸ್ ಎ ಬೆನಿಫಿಷಿಯಲ್. ಇನ್ ಇಂಜಿನಿಯರಿಂಗ್ ಗೋಲ್ ಏನು ಅಂದರೆ ಸ್ಕೇಲಿಂಗ್ ಅಪ್ ದಿ ಎಲೆಕ್ಟ್ರೋಸಿಂಥಸಿಸ್, ಕಂಟಿನ್ಯೂಸ್ ಫ್ಲೋ ಬಯೋಕ್ಯಾಟಲಿಸ್ಟ್ ಫಾರ್ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್. ಫೈನಲ್ ಟೇಕ್ ಅವೇ ಏನು, ಪ್ಯಾರಟೈಸಿಂಗ್ ದಿ ಕ್ಲೀನರ್ ಕೆಮಿಸ್ಟ್ರಿ ಸೆಕ್ಯೂರ್ಸ್ ಬೋತ್ ಎನ್ವೈರನ್ಮೆಂಟಲ್ ಪ್ರಿಸರ್ವೇಷನ್ ಆ್ಯಂಡ್ ಕೆಮಿಕಲ್ ಪ್ರಿಸಿಷನ್. ಹಾಗಂತ ಈ ಕೆಮಿಕಲ್ಸ್ ಎಲ್ಲ ಇಲ್ದಲೇ ಆಗೋದಿಲ್ಲ, ಈ ರಿಯಾಕ್ಷನ್ಸ್ ಇಲ್ದಲೇ ಆಗೋದಿಲ್ಲ, ಲ್ಯಾಬಲ್ಲೆಲ್ಲ ನಾವು ಮಾಡಲೇಬೇಕಾಗತ್ತೆ, ಯೂಸ್ ಮಾಡಲೇಬೇಕಾಗತ್ತೆ. ಆಕ್ಸಿಡೇಷನ್ನು ರಿಡಕ್ಷನ್ನು ನಾವು ಮಾಡಲೇಬೇಕಾಗತ್ತೆ, ರೆಡಾಕ್ಸ್ ಸಿಸ್ಟಮ್ಸ್ಗೆ ಹೋಗಲೇಬೇಕಾಗತ್ತೆ ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ದಿ ರಿಯಾಕ್ಷನ್. ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ಹ್ಯಾವ್ ಟು ಬ್ಯಾಲೆನ್ಸ್ ಎನ್ವೈರನ್ಮೆಂಟಲ್ ಪ್ರಿಸರ್ವೇಷನ್ ಆಗಿರ್ಬೋದು, ಕೆಮಿಕಲ್ ಪ್ರಿಸಿಷನ್ ಆಗಿರ್ಬೋದು, ಅದನ್ನು ಎರಡನ್ನೂ ನಾನು ಮೇಂಟೈನ್ ಮಾಡಿಕೊಂಡು ನಾನೇನು ಮಾಡಬೇಕಾಗತ್ತೆ, ಐ ಶುಡ್ ಶಿಫ್ಟ್ ಅವರ್ ಸೆಲ್ಫ್ ಫ್ರಮ್ ಟ್ರೆಡಿಷನಲ್ ಟು ದಿ ಗ್ರೀನ್ ಆಲ್ಟರ್ನೇಟಿವ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.